ಅದು ಆ ಗೂಡಿಂದ ಆಚೆ ಬಂದಿದ ನಂತರ ಸಾಯಂಕಾಲದವರೆಗೂ ತಿರುಗ್ತಾನೇ ಇರುತ್ತೆ. ಚಳಿ ಜಾಸ್ತಿ ಆಗಿರುತ್ತೆ, ಮಂಜು ಬೀಳ್ತಿರುತ್ತೆ, ಅದಕ್ಕೆ ಹಸಿವಾಗಿರುತ್ತೆ, ಹಾರಕ್ಕೂ ಆಗ್ತಿರಲ್ಲ. ಅರೆ, ಮಂಜೆ ಕಾಣ್ತಾ ಇದೆಯಲ್ಲ ಎಲ್ಲೋನು, ಏನು ಆಹಾರ ಕಾಣ್ತಾನೆ ಇಲ್ಲ. ಏನ್ ತಿನ್ನೋದು ನಾನೀಗ? ಅದಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ಬೇಕಂತ ಎಷ್ಟೋ ಟ್ರೈ ಮಾಡ್ತಿರುತ್ತೆ. ಆದ್ರೆ ಜೋರಾಗಿ ಬರ್ತಿರುವ ಗಾಳಿ ಮಂಜು ಅದನ್ನ ಹಿಂದ್ಗಡೆ ತಳ್ತಿತ್ತು. ಅದ್ ಕೈಲಿ ಹಾರಕ್ಕಾಗಿಲ್ಲ. ಅಯ್ಯೋ, ಅದು ಗಾಳಿಯ ಜೊತೆಗೆ ಇರುವೆಗಳ ಮನೆಯೊಳಗಡೆ ಹೋಗಿ ಬೀಳುತ್ತೆ. ಮತ್ತೆ ಅದನ್ನ ನೋಡಿ ಇರುವೆಗಳು ತುಂಬಾ ಭಯ ಪಟ್ಬಿಡ್ತವೆ. ಅಯ್ಯೋ, ಇದು ನಮ್ಮ ಮಿಡತೆ ಅಣ್ಣ. ಇವ್ನ್ಗೆ ಯಾಕೆ ಹಿಂಗಾಯ್ತು? ಯಾರ್ ಮಾಡಿದ್ರು? ಇಲ್ಲ, ಚಳಿಯ ಕಾರಣದಿಂದ ಹಿಂಗಾಗಿರ್ಬೇಕಂತ ಅನ್ಸುತ್ತೆ. ಈಗ ನಾವು ಏನ್ ಮಾಡೋದು? ನಾವು ಕಟ್ಟಿಗೆಗಳನ್ನ ಕೂಡಿಟ್ಟಿದ್ವಲ್ವಾ, ಅದನ್ನ ಎತ್ಕೊಂಡ್ಬಂದು ಬೇಗ ಇವ್ರ ಮುಂದೆ ಬೆಂಕಿ ಹಾಕು. ಅಷ್ಟರಲ್ಲಿ ನಾವು ತಂದಿಟ್ಟಿರುವ ಆಹಾರದಲ್ಲಿ ಏನಾದ್ರೂ ಔಷಧಿ ಇದೆಯೇನೋ ನೋಡ್ತೀನಿ. ಹಂಗಂತ ಹೇಳಿದ ತಕ್ಷಣ ಬೇರೆ ಇರುವೆಗಳು ಅದರ ಮುಂದೆ ಬೆಂಕಿಯನ್ನು ಹಾಕ್ತಾರೆ. ಮತ್ತೆ ರಾಣಿ ಇರುವೆ ಅವರು ಆಹಾರವನ್ನು ಕೂಡಿಟ್ಟಿರುವ ಆ ರೂಮ್ಗೆ ಹೋಗಿ ಅದು ಹುಡ್ಕಕ್ ಶುರು ಮಾಡತ್ತೆ. ಅಲ್ಲಿ ಚೇಪೆಕಾಯಲ್ಲಿದ್ದ ಒಂದು ಎಲೆಯನ್ನು ಅದು ಕಿತ್ಕೊಂಡು ಮತ್ತೆ ಅದು ಅಲ್ಲಿಂದ ಮಿಡತೆ ಹತ್ರ ಹೋಗುತ್ತೆ. ಆಲ್ರೆಡಿ ಅದ್ರ ಮುಂದೆ ಬಿಸಿ ಬಿಸಿ ಬೆಂಕಿ ಇದ್ದ ಕಾರಣದಿಂದ ಮಿಡತೆ ಅದರ ಕಣ್ಣನ್ನು ತೆಗೆದಿರುತ್ತೆ. ಬೆಂಕಿಯಿಂದ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಹಬ್ಬ, ಸಾಕು, ಧನ್ಯವಾದ. ಅಯ್ಯೋ, ಇದ್ರಲ್ಲಿ ಧನ್ಯವಾದ ಹೇಳಕ್ಕಿದೆ ಅಣ್ಣ. ನೀನು ಕೂಡ ನಮ್ಮನ್ನ ಅವ್ರ ಹತ್ರದಿಂದ ಕಾಪಾಡ್ದೆ ಅಲ್ವಾ? ಆ ದಿನ ನೀನ್ ಕಾಪಾಡಿಲ್ಲ ಅಂದ್ರೆ ಈ ದಿನ ನಮ್ಗೂ ಕೂಡ ಈ ಗತಿನೇ ಇರ್ತಾ ಇತ್ತು. ಆದರೆ ನಿಮ್ಮ ಮಾತು ಕೇಳಿ ನಾನು ಆಹಾರನ ಒಟ್ಟು ಮಾಡಬೇಕಿತ್ತು. ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ನೀನ್ ಹಸುವಿನಲ್ಲಿ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ತಗೋ, ಈ ಎಲೆಯನ್ನು ತಿನ್ನು. ಅರೆ ವಾ, ಇದಂತೂ ನನ್ನ ಫೇವ್ರೆಟ್ ಎಲೆ. ತಿಂತೀನಿ ನಾನೀಗ. ಆ ಎಲೆಯನ್ನು ತಗೊಂಡು ಮಿಡತೆ ತಿನ್ನಕ್ಕೆ ಶುರು ಮಾಡುತ್ತೆ. ಆ ಅಗ್ನಿಯ ಮುಂದೆ ಕುತ್ಕೊಂಡಿರೋದ್ರಿಂದ ಅದರ ಚಳಿನೂ ಹೋಗ್ಬಿಡುತ್ತೆ, ಮತ್ತೆ ಆ ಎಲೆ ತಿಂತ ಹಸಿವು ಕೂಡ ಹೋಗ್ಬಿಡುತ್ತೆ. ಅದು ಈಗ ತುಂಬಾ ಆರೋಗ್ಯವಾಗಿ ಆಗ್ಬಿಡುತ್ತೆ.